ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಅರಮನೆ ಮೈದಾನದಲ್ಲಿ ನಡೀತಿರುವಂತಹ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿದ್ದೀವಿ. ಈ ಸಮ್ಮೇಳನದಲ್ಲಿ ನಾವೀಗ ಅಡಿಕೆ ಪ್ರಪಂಚ ಅನ್ನುವ ಮಳಿಗೆಯ ಮುಂದಿದ್ದೀವಿ. ಈ ಮಳಿಗೆಯ ವಿಶೇಷತೆ ಏನು ಅನ್ನೋದನ್ನು ತಿಳಿಯೋಣ ಬನ್ನಿ. ನಾವೀಗ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿರುವ ಅಡಿಕೆ ಪ್ರಪಂಚ ಅನ್ನೋ ಮಳಿಗೆಯಲ್ಲಿದ್ದೀವಿ. ಇದರ ವಿಶೇಷತೆ ಏನು ಅನ್ನೋದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಸಂತೋಷ್ ಕುಮಾರ್ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ಮಳಿಗೆಯ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಸ್ನೇಹಿತರೆ, ನಿಮಗೆ ತಿಳಿದಿರೋ ಹಾಗೆ ಈಗ ಹವ್ಯಕ ಸಮ್ಮೇಳನ ಒಂದು ಹವ್ಯಕರ ಒಂದು ಸಂಸ್ಕೃತಿಯನ್ನು ಅನಾವರಣ ಅಂತ ಹೇಳ್ಬೋದು. ಅಲ್ಲಿ ನೀವು ನೋಡ್ಬೋದು, ವೈದಿಕ ಅಂದರೆ ಹವಿಸ್ಸಿನ ಒಂದು ಇದಿದೆ, ಆಮೇಲೆ ಗಾಯತ್ರಿ ಇದಿದೆ, ಅದ್ರ ಜೊತೆಗೆ ಕೃಷಿ ಇಲ್ಲಿದೆ. ಕೃಷಿ ಅಂದರೆ ಹವ್ಯಕರು ಹೆಚ್ಚಿನ ಭಾಗದಲ್ಲಿ ಅಡಿಕೆಯನ್ನೇ ನಂಬಿದವರು. ಅಂದರೆ ಸಾಗರ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಸಿರ್ಸಿ ಆಗಿರ್ಬೋದು, ಸಿದ್ದಾಪುರ ಆಗಿರ್ಬೋದು, ಹೊನ್ನಾವರ ಆಗಿರ್ಬೋದು, ಎಲ್ಲೇ ಹೋದರೂ ಕೂಡ ಮನೆ ಹತ್ರ ಒಂದಷ್ಟು ಅಡಿಕೆಯಿಂದನೇ ಅವರು ಜೀವನ ಕಟ್ಕೊಂಡಿದ್ದು ನೀವು ಎಲ್ಲಾದರೂ ಕಾಣ್ಬೋದು. ಸೊ ಹಾಗಾಗಿ ಇಲ್ಲಿ ಏನು ಸ್ಟಾಲ್ಗಳು ಕೆಲವರು ಬಂದರೆ, ಇಲ್ಲಿಯವರು ಅಲ್ಲಿ ಹವ್ಯಕರು ಬಂದರೆ, ಹಳ್ಳಿಯಿಂದ ಬಂದರೆ ಅಥವಾ ಪೇಟೆಯಲ್ಲಿ ಇದ್ದವರಾದರೂ ಬಂದರೂ ಕೂಡ ಇಲ್ಲಿರೋ ಯಾವುದೋ ಒಂದು ವಸ್ತುಗಳನ್ನು ನೋಡಿ ನಮ್ಮದು ಇದು ನಮ್ಮ ಅಜ್ಜ ಹಿಂಗೆ ಮಾಡ್ತಿದ್ರು ಏನೋ ಒಂದು ಫೀಲಿಂಗ್ಸನ್ನ ಇಲ್ಲಿ ಕಾಣ್ಬೋದು. ಸೊ ಹಾಗಾಗಿ ಇಲ್ಲೊಂದಷ್ಟು ಕೆಲವೊಂದು ಐಟಮ್ಗಳಿದೆ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಬನ್ನಿ. ಇಲ್ಲಿ ಮೊದಲನೇದಾಗಿ ಅಡಿಕೆ ಮರ ಹತ್ತು ಅಂತ ಇದು. ಸೊ ಇದು ಕಾಲ್ದಳೆ ಅಂತ ಹೇಳ್ತೀವಿ. ಇಲ್ಲಿ ಮರ ಹತ್ತಿದ ಮೇಲೆ ಇಲ್ಲಿ ಕುತ್ಕೊಳ್ತೀವಿ. ಇದ್ರ ಮೇಲೆ ಕುತ್ಕೊಂಡು ಮರ ಇದು ಮಾಡ್ತಾರೆ. ಸೊ ಇದು ಔಷಧಿ ಹೊಡೆಯೋದು. ಇದು ಹಳೆ ಕಾಲದಲ್ಲಿ ಔಷಧಿ ಹೊಡಿತಿದ್ರು. ಇದು ಅದಕ್ಕೂ ಮುಂಚೆ ಇದಿತ್ತು ನಮಗೆ ಹಾಳೆ ಕಟ್ಟೋದು ಅಂತ ಕರಿತಿದ್ರು. ಇದನ್ನು ನೇಯ್ದುಬಿಟ್ಟು ಹಾಳೆ ಕಟ್ತಾರೆ. ಇದನ್ನ ಮರಕ್ಕೆ ಕಟ್ಟಿ ಕೊಳೆ ರೋಗ ಬರದೇ ಇದ್ದಾಗೆ ತಡೆಗಟ್ತಿದ್ರು. ಇದು ತುತ್ತ ಮತ್ತು ಸುಣ್ಣ, ಮತ್ತು ಇದು ಕತ್ತಿ, ಸಲಕರಣೆಗಳು ನಿಮಗೆಲ್ಲ ಗೊತ್ತಿದೆ ಇದು. ಆಮೇಲೆ ಇದು ಅಡಿಕೆ ಹಿಂಗಾರ, ಇದನ್ನು ದೇವರಿಗೆಲ್ಲ ಹಾಕ್ತೀವಿ, ನೀವು ನೋಡ್ತೀರಾ. ಅದರ ನೆಕ್ಸ್ಟು ಇದು ಅಡಿಕೆ ಈ ಥರ ಹೂಗಳಾಗುತ್ತೆ, ಅಡಿಕೆ ಹೂ ಇದು. ಸೊ ಇದು ಹಸಿ ಅಡಿಕೆ, ಇದು ಅಂದರೆ ಗೋಟ್ ಅಡಿಕೆ. ನೀವು ನೋಡೋಕ್ಕೆ ಕೆಂಪು ಕಾಣುತ್ತೆ, ಇದು ಕೆಂಪು ಅಡಿಕೆ ಅಂತ ಕರೀತಾರೆ. ಆದರೆ ಗೋಟ್ ಅಡಿಕೆ ಇದು ಪೆಪ್ಪರ್, ಅಂದರೆ ಅದರ ಉಪ ಉತ್ಪನ್ನ ಬೆಳೆಗಳು ಅಂತ ಕರಿಬೋದು. ಶುಂಠಿ ಆಗಿರ್ಬೋದು ಅಥವಾ ಅರಿಶಿನ ಆಗಿರ್ಬೋದು. ಸೊ ಇವೆಲ್ಲ ಇದಾಯಿತು. ಇದನ್ನು ಎಲೆ ಕೊಯ್ಲಿಕ್ಕೆ ಹಿಂದೆ ಯೂಸ್ ಮಾಡ್ತಿದ್ರು. ಇದು ಬುಟ್ಟಿಗಳು, ಅದು ಹೆಡಿಗೆ ಅಂತ, ಅಡಿಕೆಯನ್ನು ಕೊಯ್ದಾಗ ಹೊತ್ಕೊಬರೋವಂಥದ್ದು ಹೆಡಿಗೆ ಅದು. ಇದು ಬುಟ್ಟಿ. ಆಮೇಲೆ ಇದು ಕೊಳಗ ಅಂತ ಏನು ಕರಿತೇವೆ. ಇದು ಅಡಿಕೆಯನ್ನು ಬೇಯಿಸ್ಲಿಕ್ಕೆ ಮಾಡುವಂಥದ್ದು. ಇದರಲ್ಲಿ ಬೇಯಿಸ್ಲಿರುವಂಥದ್ದು. ಅದ್ರ ಜೊತೆಗೆ ಬೇಯಿಸಿದಾಗ ಬರೋವಂಥದ್ದು ಅಡಿಕೆ ಚೊಗರು. ಸೊ ಇದರಿಂದ ನಾವು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಮಾಡ್ತೀವಿ. ಅದನ್ನು ನಾನು ಆಲ್ರೆಡಿ ಮಾಡ್ತಾ ಇದ್ದೇನೆ ಈಗ. ಅಡಿಕೆ ಚೊಗರಿಂದ ವ್ಯಾಲ್ಯೂ ಅಡಿಷನ್ ಮಾಡಿ ಅದು ಸ್ವಂತ ಉದ್ಯಮ ಕೂಡ ಮಾಡ್ತಾಯಿದ್ದೇನೆ. ಅದಲ್ಲದೆ ಅಡಿಕೆ ಮರದ ಕೂಡ ಮಾಡ್ತಿದ್ದೇವೆ. ಸೊ ಇದು ಒಣಸ್ಲಿಕ್ಕೆ ಅಡಿಕೆ ಮರ. ಸೊ ಇದು ಮುಖ್ಯವಾಗಿ ಇದನ್ನು ಯಾಕೆ ಇಲ್ಲಿ ಮಾಡಿರೋದು ಅಂದರೆ, ಇದು ಅಡಿಕೆ ಏನು ಗರಿಗಳು ಬರ್ತದಲ್ಲ ಅದರದ್ದು ಸೋಗೆ ಮನೆ. ಇದು ಯಾಕೆ ಇದೆ ಅಂತಂದರೆ, ಹೆಚ್ಚಿನ ಮನೆಗಳು ಈಗ ಒಂದು 50-70 ವರ್ಷ ಹಿಂದೆ ಹೋದರೆ ಹಳ್ಳಿಗಳಿಗೆ ಹೆಚ್ಚಿನ ಹವ್ಯಕರ ಮನೆ ಇದರಲ್ಲೇ ಇತ್ತು ಆ್ಯಕ್ಚುಲಿ. ಅಂದರೆ ಅವರು ಇದರಲ್ಲೇ ಬೆಳೆದು ಬಂದವರು, ಅಂದರೆ ಅಡಿಕೆ ಸೋಗೆ ಮನೆಯಲ್ಲೇ ಬೆಳೆದವರು. ಹಾಗಾಗಿ ವರ್ಷಕ್ಕೊಂದು ಸಲ ಸೋಗೆ ಮನೆ ಚೇಂಜ್ ಮಾಡೋದು ಅಥವಾ ಸೋಗೆ ಚೇಂಜ್ ಮಾಡೋದು, ಆ ಥರ ಒಂದಷ್ಟು ಅದು ಹೇಳ್ತಾ ಹೋದರೆ ಕತೆಗಳೇ ಇರ್ತದೆ. ವರ್ಷಕ್ಕೆ ಒಂದಿನ ಅಥವಾ 3-4 ದಿನ ಅದೇ ಕೆಲಸ, ಮನೆ ಸೋಗೆ ತೆಗೆದು ಬೇರೆ ಸೋಗೆ ಹಾಕೋದು, ಆ ಥರ. ಸೊ ಇದು ತಂಪು ಕೂಡ ಹೌದು ಮನೆಗೆ, ಒಂದು ಸಂಸ್ಕೃತಿ ಅದು. ಸೊ ಇದು ಬುಟ್ಟಿ ಮತ್ತು ಗೋಣಿಚೀಲ. ಮತ್ತು ಇನ್ನು ಅಡಿಕೆ ಬಗ್ಗೆ ನಮ್ಮ ಸ್ನೇಹಿತರು ಹೇಳ್ತಾರೆ. ವೀಕ್ಷಕರೇ, ನಮಗೀಗ ಅಡಿಕೆಯ ವಿಧಗಳ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ನಾರಾಯಣ ಅವರಿದ್ದಾರೆ. ಬನ್ನಿ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್, ಅಡಿಕೆಯ ಎಷ್ಟು ವಿಧಗಳಿವೆ, ಅದರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್. ಇಲ್ಲಿ ಇದು ನಮ್ಮದು ಫಸ್ಟ್ ಉತ್ತರ ಕನ್ನಡ ಶೈಲಿಯಲ್ಲಿ ಬರುತ್ತೆ. ಉತ್ತರ ಕನ್ನಡ ಶೈಲಿಯಲ್ಲಿ ಇದು ಚಾಲಿಲಿ ಒಂದು 5 ವೆರೈಟೀಸ್ ಇದೆ. ಅಂದರೆ ಒಂದೇ ಚಾಲಿ, ಅಂದರೆ ಒಂದ್ರಾಗೆ ಇರುತ್ತೆ, ಬಟ್ ಅದು ನಾವು ಗ್ರೇಡಿಂಗ್ ಜಾಲಿ ಹಾಕ್ತೀವಲ್ಲ ಅದು ಬರುತ್ತೆ. ಇದು ಫಸ್ಟ್ ಒಂದು ಬರೋದು A1 ಅಂತ ಸರ್. ಇದು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ, ಸ್ವಲ್ಪ ಅಗಲ ಸೈಜ್, ದೊಡ್ಡ ಸೈಜ್ ಬರುತ್ತೆ. ಇದಕ್ಕೆ A1 ಅಂತ ಹೋಗುತ್ತೆ. ಇದು ಹೈಯೆಸ್ಟ್ ರೇಟ್ ಹೋಗೋದು ಇದು A2 ಅಂತ, ಅದಕ್ಕೆ ಸ್ವಲ್ಪ ಕಮ್ಮಿಲಿ ಹೋಗುತ್ತೆ. ಇದು A3, ಇದು A4, ಇದು A5.
ಇದು ಸಾಗರ ಮತ್ತು ಆ ಸೈಡ್ ಪ್ರಾಂತ್ಯದಲ್ಲಿ ಇದು ಸ್ವಲ್ಪ ಜಾಸ್ತಿ ಬರುತ್ತೆ. ಇದು ಯಲ್ಲಾಪುರ ಸೈಡಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ. ಇದು ಸೆಕೆಂಡ್ಸ್ ಚಾಲಿ ಅಂತ. ಇದು ಸ್ವಲ್ಪ ಕಪ್ ಇಶ್ಯೂ ಮತ್ತು ಕಟಿಂಗ್ಸು ಅದ್ರ ಚೆನ್ನಾಗಿರಲ್ಲ, ಸೊ ಇದು ಸೆಕೆಂಡ್ಸ್ ಚಾಲಿ ಲೆಕ್ಕಕ್ಕೆ ಹೋಗುತ್ತೆ. ಇದು ನೆಕ್ಸ್ಟ್ ಬೆಳೆಗೊಟ್ಟು ಅಂತ. ಈಗ ಒಣಸೋದ್ರಲ್ಲಿ ಆಗಿರೋ ಒಂದು ಸ್ವಲ್ಪ ಬಿಸಿಲು ಸರಿ ತಾಗಿಲ್ಲ ಆ ಥರ ಪ್ರಮಾಣದಿಂದ ಇದು ಆ ಸಿಪ್ಪೆ ಹಾಗೆ ಉಳ್ಕೊಂಡಿರುತ್ತೆ. ಅದಕ್ಕಾಗಿ ಸೊ ಇದು ಬೆಳೆಗೊಟ್ಟು ಲೆಕ್ಕಕ್ಕೆ ಹೋಗುತ್ತೆ. ಇದು ಇದರೆಲ್ಲಕ್ಕಿಂತ ಕಮ್ಮಿ ಹೋಗಿರುತ್ತೆ. ಇದು ನೆಕ್ಸ್ಟು ಬರೋದು ಇದು ರಾಸ್ ಚಾಲಿ ಅಂತ. ಅಂದರೆ ಇದರಲ್ಲಿ ಸ್ವಲ್ಪ ಮಿಕ್ಸ್ ಇರುತ್ತೆ, ಅಂದರೆ ಪ್ಯೂರ್ ಚಾಲಿ ಲೆಕ್ಕ ಬಂದಿರುತ್ತೆ. ಸ್ವಲ್ಪ ಈ ಬೆಳೆಗೊಟ್ಟಲ್ಲಿ ಅರ್ಗೆರೆ ಇರೋದು ಅದು ಇದರ ಮಿಕ್ಸ್ ಇರುತ್ತೆ. ಸೊ ಅದಕ್ಕೆ ರಾಸ್ ಚಾಲಿ ಅಂತ ಇರುತ್ತೆ, ಸಪ್ರೇಟ್ ರೇಟ್ ಇರುತ್ತೆ. ಇದು ಕೆಂಪಡಿಕೆ ಅಂತ ಬಂತು. ಇದರಲ್ಲಿ ಒಳ್ಳೆ ಇದು ದೊಡ್ಡ ಕೆಂಪಡಿಕೆ. ಇದು ಕೆಂಪು ಮೋಟ ಅಂತ ಕರೀತಾರೆ, ಹೈಯೆಸ್ಟ್ ಅಂದರೆ ಚಲೋ ಕೆಂಪಡಿಕೆ. ಅದ್ರ ನೆಕ್ಸ್ಟ್ ಇದು ಓಚರಸ್ ಅಂತ ಬರುತ್ತೆ. ಅದ್ರ ನೆಕ್ಸ್ಟು ಇದು ಬಿಗ್ ಜಾಮ್ ಅಂತ ಬರುತ್ತೆ. ಅದ್ರ ನೆಕ್ಸ್ಟ್ ಇದು ನಾಗರ್ ಅಂತ ಬರುತ್ತೆ. ಇದು ಸ್ಮಾಲ್ ಜಾಮ್ ಅಂತ ಬರುತ್ತೆ. ಇದು ಬಿಗ್ ಜಾಮ್ ಅಂತ ಬಂತಲ್ಲ, ಇದು ಅದಕ್ಕೆ ಸ್ವಲ್ಪ ಸಣ್ಣ ಸ್ಮಾಲ್ ಜಾಮ್ ಅಂತ ಕರೀತಾರೆ. ಇದು ನೆಕ್ಸ್ಟ್ ಆಪಿ ಮಾಲ್ ಅಂತ ಬರುತ್ತೆ. ಆಪಿ ಮಾಲ್ ಮತ್ತೆ 2 ನಮೂನೆ ಬರುತ್ತೆ. ಒಂದು ನಾರ್ಮಲ್ ಆಪಿ ಮತ್ತೊಂದು ಮೀಡಿಯಮ್ ಆಪಿ ಅಂತ, ಆಯಿತಾ. ಇದು ಆಪಿ ಮೀಡಿಯಮ್, ಇದು ದೊಡ್ಡ ಆಪಿ ಅಂದರೆ ನಾರ್ಮಲ್. ಇದು ಚಿಕಣಿ ಅಂತ. ಅಂದರೆ ಇದರಲ್ಲಿ ಈ ಆಪಿ ಬಂತಲ್ಲ ಅದರ ಲಾಸ್ಟ್ ವೆರೈಟಿ. ಅದು ನಾರ್ಮಲ್ ಇರುತ್ತೆ, ಚಿಕಣಿ ಅಂತ ಇರುತ್ತೆ, ಸ್ವಲ್ಪ ಸಣ್ಣ ಬರುತ್ತೆ. ಅದು ಲಾಸ್ಟ್ ಚಿಕಣಿ ಅಂತ. ಅದ್ರ ಬಿಟ್ಟರೆ ಇದು ಎಲ್ಲ ಇದು ಶಿವಮೊಗ್ಗ ಸೈಡಿಂದ ಸರ್. ಇದು ಶಿವಮೊಗ್ಗದ ಕೆಂಪಡಿಕೆ ಸೈಡ್ ಸರ್. ಇದು ಶಿವಮೊಗ್ಗದ ಬರುತ್ತೆ. ಶಿವಮೊಗ್ಗದಲ್ಲಿ ಇದು ರಾಶಿ ಅಂತ ಬರುತ್ತೆ, ಅಂದರೆ ಫುಲ್ಲು ರೆಡಿ ರಾಶಿ. ಇದಕ್ಕೆ ರಾಶಿ ಇಡಿ ಅಂತ ಕರೀತಾರೆ. ಇದು ಸರಕು ಅಂತ ಕರೀತಾರೆ. ಸ್ವಲ್ಪ ಅದರಿಂದ ಕೆಳಗಡೆ ಬಂದರೆ ಸರಕು ಅಂತ ಕರೀತಾರೆ. ಇದು ನೆಕ್ಸ್ಟ್ ಬರೋದು ಪಿಟಾನ್ ಅಂತ. ಅದು ಸ್ವಲ್ಪ ಶಿವಮೊಗ್ಗದಲ್ಲಿ ಅದು 2 ಗ್ರೇಡಿಂಗ್ ಆದಮೇಲೆ 3ನೇ ಗ್ರೇಡಿಂಗ್ ಬರುತ್ತೆ, ಪಿಟಾನ್ ಅಂತ ಕರೀತಾರೆ. ಇದು ನೆಕ್ಸ್ಟು NMD ಅಂತ ಕರೀತಾರೆ. ಇದು ನೆಕ್ಸ್ಟು KMD ಅಂತ ಕರೀತಾರೆ. ಇದು ಶಿವಮೊಗ್ಗ ಪ್ರಾಂತ್ಯದ ವೆರೈಟೀಸ್, ಒಂದು 5 ವೆರೈಟೀಸ್ ಇದೆ. ಇದು ನೆಕ್ಸ್ಟ್ ಬರೋದು ಲಾಸ್ಟು ಮಂಗಳೂರು ವೆರೈಟೀಸು. ಮಂಗಳೂರು ವೆರೈಟಿಲಿ ಸೇಮ್ ಇದು A1 ಇದೆಯಲ್ಲ, ನಾವು ಉತ್ತರ ಕನ್ನಡದ ಕರೆದಲ್ಲ A1 ಅಂತ ಕರಿತೀವಿ. ಅದನ್ನೇ ಅವರ ಲ್ಯಾಂಗ್ವೇಜಲ್ಲಿ ಮೋರ ಅಂತ ಕರೀತಾರೆ. A1ಗೆ ಮೋರ ಅಂತ ಕರೀತಾರೆ. A2ಗೆ ಬಂದುಬಿಟ್ಟು ಮೋಟಿ ಅಂತ ಕರೀತಾರೆ. A3ಗೆ ಬಂದುಬಿಟ್ಟು SEDM ಅಂತ ಕರೀತಾರೆ. A4ಗೆ ಬಂದುಬಿಟ್ಟು ಜಾಮ್ ಅಂತ ಕರೀತಾರೆ. A5ಗೆ ಬಂದುಬಿಟ್ಟು ಜೀನಿ ಅಂತ ಕರೀತಾರೆ. A6ಗೆ ಬಂದುಬಿಟ್ಟು ಲಿಂಟಿ ಅಂತ ಕರೀತಾರೆ. ಲಿಂಟಿ ಅಂದರೆ ತುಂಬ ಸಣ್ಣ ಮಾಲಿದೆ, ಇಲ್ಲಿ ಕಾಣುತ್ತಲ್ಲ, ತುಂಬ ಸಣ್ಣ ಇದೆ. ಅಂದರೆ ಒಂಥರ ಹಿಂಗೆ ಗೋಲ ಬರುತ್ತೆ, ಇದು ಬರುತ್ತೆ. ಇದು A6 ಅಂತ ಲಿಂಡಿ ಅಂತ ಕರೀತಾರೆ ಮಂಗಳೂರು ಸೈಡ್ ಪ್ರಾಂತ್ಯದಲ್ಲಿ. ಇದು ನಾವು ಅಲ್ಲಿ ಬೆಳೆಗೊಟ್ಟು ಅಂತ ಮಾಡಿದ್ವಲ್ಲ ಉತ್ತರ ಕನ್ನಡದಲ್ಲಿ, ಅದು ಮಂಗಳೂರು ಸೈಡಿಗೆ ನೀವು ಹೋದರೆ ಅದಕ್ಕೆ ಬೆಳೆಗೊಟ್ಟಿಗೆ ಉಳ್ಳಿ ಅಂತ ಕರೀತಾರೆ. ಅದೇ ನೀವು ಇದು ಉತ್ತರ ಕನ್ನಡ ಸೈಡಲ್ಲಿ ಕಲ್ವಾರ ಅಂತ ಕರೀತಾರೆ. ಈಗ ಅಲ್ಲಿ ಕಲ್ವಾರ ಅಂತ ನೋಡೋದಲ್ಲ, ಅದು ಇಲ್ಲಿ ಮಂಗಳೂರಿಗೆ ಬಂದು ನೀವು ಅದಕ್ಕೆ ಕರಿಗೋಟು ಅಂತ ಕರೀತಾರೆ. ನೆಕ್ಸ್ಟ್ ಬರೋದು ಪಟೋರ ಅಂತ. ಅಂದರೆ ಇಲ್ಲಿ ಸೆಕೆಂಡ್ ಚಾಲೆಂಜ್ ಲೆಕ್ಕದಲ್ಲಿ ನೋಡಿದ್ವಲ್ಲ, ಅದನ್ನೀಗ ನೀವು ಮಂಗಳೂರು ಸೈಡ್ ಹೋದರೆ ಅವ್ರು ಪಟೋರ ಅಂತ ಕರೀತಾರೆ. ಇದಿಷ್ಟು ಮಂಗಳೂರು ಸೈಡಿನ ವೆರೈಟೀಸ್ ಸರ್. ಓಕೆ, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ತೆ ಸರ್, ಎಷ್ಟು ವರ್ಷದಿಂದ ಹವ್ಯಕ ಸಮ್ಮೇಳನಕ್ಕೆ ಬರ್ತಿದ್ದೀರಾ? ಇದು ಹವ್ಯಕ ಸಮ್ಮೇಳನ ನಡೀತಾ ಇರೋದು 3ನೇ ಬಾರಿ. ನಾನು ಇಲ್ಲಿಗೆ 2ನೇ ಬಾರಿ ಭೇಟಿ ನೀಡ್ತಾ ಇದ್ದೀನಿ. ಕಳೆದ ಒಂದು 7-8 ವರ್ಷಗಳ ಹಿಂದೆ ಒಮ್ಮೆ ನಡೆದಿತ್ತು. ಇದು ಇವಾಗ ಮತ್ತೆ ನಡೀತಾ ಇದೆ, 3 ದಿನಗಳ ಕಾಲ ಕಾರ್ಯಕ್ರಮ. ಸರಿ, ಈ ಸಮ್ಮೇಳನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತುಂಬ ಅಂದರೆ ಶಿಸ್ತುಬದ್ಧಾದ ಒಂದು ತುಂಬ ಚಂದವಾದ ಕಾರ್ಯಕ್ರಮ ಇದು. ಹವ್ಯಕರ ಬಗ್ಗೆ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತದೆ ಈ ಸಮ್ಮೇಳನ. ಈ ಸಮ್ಮೇಳನದ ಸುತ್ತ ನೀವು ಓಡಾಡಿದರೆ ಹವ್ಯಕರಿಗೆ ಸಂಬಂಧಪಟ್ಟಂತೆ ಅವರ ಆಹಾರ ಇರ್ಬೋದು, ಆಮೇಲೆ ಅವರ ವೃತ್ತಿ ಇರ್ಬೋದು, ಆಮೇಲೆ ಅವರು ಮಾಡುತ್ತಂಥ ಬೇರೆ ಬೇರೆ ಕಲೆಗಳಿರ್ಬೋದು, ಯಕ್ಷಗಾನ, ಸಂಗೀತ ಇಂಥದ್ರಲ್ಲೆಲ್ಲ ತೊಡಗಿಸ್ಕೊಂಡಿರ್ಬೋದು. ಹಾಗೆ ಅವರಿಗೆ ಸಂಬಂಧಪಟ್ಟಂಥ ಗುರುಪೀಠಗಳಿರ್ಬೋದು, ಅವರು ಬರ್ತಾರೆ ಇಲ್ಲಿ. ಅಂದರೆ ಸಮ್ಮೇಳನದಲ್ಲಿ ಹವ್ಯಕರಿಗೆ ಸಂಬಂಧಪಟ್ಟಂಥ 3-4 ಗುರುಪೀಠಗಳು ಇಲ್ಲಿ ಬಂದು ಭಾಗವಹಿಸ್ತಾರೆ. ಹಾಗೆ ಅವರಿಗೆ ಅವರ ಜೀವನ ಪದ್ಧತಿ, ಅವರ ಸಂಪೂರ್ಣವಾದ ಜೀವನ ಶೈಲಿಯನ್ನು ನೀವು ಈ ಸಮ್ಮೇಳನದಲ್ಲಿ ಓಡಾಡ್ಕೊಂಡು ತಿಳ್ಕೊಬೋದು. ಅಷ್ಟು ಚಂದವಾದ ಒಂದು ಸಮ್ಮೇಳನ ಇದು. ಈ ರೀತಿ ಸಮ್ಮೇಳನಗಳು ಬೇರೆ ಎಲ್ಲೂ ನಡೆದಿದ್ದನ್ನು ನಾನು ನೋಡಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಅಡಿಕೆ ಪ್ರಪಂಚ ಅಂತ. ಇದು ಹವ್ಯಕರ ಒಂದು ವೃತ್ತಿ ಏನು ಕೃಷಿ ಅನ್ನೋದೇನಿದೆ ಅದಕ್ಕೆ ಸಂಬಂಧಪಟ್ಟಂಥ ಮಳಿಗೆ. ಅಲ್ಲಿ ಅಡಿಕೆಗೆ ಸಂಬಂಧಪಟ್ಟಂತೆ ಈಗ ಅವರು ಏನೇನು ವಸ್ತುಗಳನ್ನು ಉಪಯೋಗಿಸ್ತಾರೆ, ಬೆಳೆಗಳನ್ನು ಹೇಗೆ ಬೆಳೀತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಔಷಧಿಗಳೇನು, ಆಮೇಲೆ ಅದರ ಬೈ ಪ್ರಾಡಕ್ಟ್ಸ್ ಏನು, ಹಾಳೆ ಟೊಪ್ಪಿ ಇರ್ಬೋದು, ಊಟಕ್ಕೆ ಬಳಸುವಂಥ ತಟ್ಟೆ ಇರ್ಬೋದು, ಆ ರೀತಿ ಬೇರೆ ಬೇರೆ ಎಲ್ಲದನ್ನು ಮಾಡಿ ಒಂದು ಪ್ರಾತ್ಯಕ್ಷಿಕೆ ಥರ ಮಾಡಿ ಇಟ್ಟಿದ್ದಾರೆ. ಅದೇ ರೀತಿ ಪಕ್ಕದಲ್ಲಿ ಅವರಿಗೆ ಸಂಬಂಧಪಟ್ಟಂಥ ಅಡುಗೆ ಮನೆ ವಸ್ತುಗಳು ಪ್ರಾತ್ಯಕ್ಷಿಕೆ, ಹೀಗೆ ಬೇರೆ ಬೇರೆ ಪ್ರಾತ್ಯಕ್ಷಿಕೆಗಳನ್ನೆಲ್ಲ ಇಲ್ಲಿ ಮಾಡಿದ್ದಾರೆ ಈ ಒಂದು ಸಮ್ಮೇಳನದಲ್ಲಿ. ತುಂಬ ಚಂದವಾದ ಒಂದು ಸಮ್ಮೇಳನ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ರಾಘವೇಂದ್ರ ಭಟ್ ಅಂತ. ನಾನು ಕೂಡ ಹವ್ಯಕ್ಕೆ, ಅಂದರೆ ನನಗೆ ಯಲ್ಲಾಪುರ ತಾಲೂಕು. ಇದು ಬೆಂಗಳೂರು ನಡೀತಾ ಇರುವಂಥ ಒಂದು ವಿಶ್ವಮಟ್ಟದ ಒಂದು ಹವ್ಯಕ ಸಮ್ಮೇಳನ. ತುಂಬ ಅದ್ಭುತವಾಗಿ ವ್ಯವಸ್ಥಿತವಾಗಿ ನಡೀತಾ ಇದೆ.
ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಧಾರ್ಮಿಕ ಹಾಗೆಯೇ ಊಟೋಪಚಾರ ವ್ಯವಸ್ಥೆ ಹೀಗೆ ಎಲ್ಲದೂ ಕೂಡ ಅಂದರೆ ಹವ್ಯಕ ಸಮುದಾಯದವರು ಯಾವುದನ್ನೆಲ್ಲ ಮೊದಲಿಂದ ಕೂಡ ಅದನ್ನು ರೂಢಿಯಲ್ಲಿಟ್ಟುಕೊಂಡು ಅಂದರೆ ಮಾಡ್ಕೊಂಬಂದಿದ್ದಾರೋ ಅದೆಲ್ಲದನ್ನು ಕೂಡ ಇಲ್ಲಿ ವ್ಯವಸ್ಥಿತವಾಗಿ ಅದನ್ನು ರಿಫ್ಲೆಕ್ಟ್ ಮಾಡ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ ಇಲ್ಲಿ. ಆ ಒಂದು ನೆನಪಿಗೋಸ್ಕರ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಅಂದರೆ ವಿಶೇಷವಾಗಿ ಆ ಒಂದು ಹವ್ಯಕ ಸಮುದಾಯದವರು ಮಾಡಿರುವಂಥ ಸಾಧನೆಯನ್ನು ಗುರುತಿಸಿ ಅವರಿಗೆ ಯೋಗ್ಯ ರೀತಿಯಲ್ಲಿ ಸನ್ಮಾನವನ್ನು ಮಾಡಿ ಅವರು ಮಾಡಿರುವಂಥ ಸಾಧನೆಗೆ ಸಾರ್ಥಕ ಬದುಕನ್ನು ಕಟ್ಟಿಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಸರ್, ನೀವೀಗ ಅಡಿಕೆ ಪ್ರಪಂಚವನ್ನು ಮಳಿಗೆಯಲ್ಲಿದ್ದೀರಾ? ಹೌದು. ಇಲ್ಲಿರುವಂಥ ಉತ್ಪನ್ನಗಳು ನೋಡಿ ನಿಮ್ಗೆ ಏನು ಅನಿಸ್ತು? ತುಂಬ ಚೆನ್ನಾಗಿದೆ. ಇದು ನಿಮ್ಮ ಗತಕಾಲದ ವೈಭವನ್ನೆಲ್ಲ ನಾವು ನೆನಪಿಸ್ತಾ ಇದೆ. ಇಲ್ಲಿರುವಂಥ ಪ್ರತಿಯೊಂದು ಕೂಡ ತುಂಬ ನೆನಪಿಸ್ತಾ ಇದೆ. ಮೊದಲನೇದು ಇರುವಂಥದ್ದು ಅಲ್ಲಿ ಒಂದು ಅಂದರೆ ಅಡಿಕೆ ಮರಕ್ಕೆ ಮದ್ದು ಹೊಡೆಯುವಂಥ ಮದ್ದು ಇರುವಂಥ ಒಂದು ಸಲಕರಣೆ ಅಂದರೆ ಇದೆಲ್ಲದೂ ಕೂಡ ಪ್ರಾಚೀನ ಕಾಲದಲ್ಲಿ ಹೆಚ್ಚಿತ್ತು. ಆ್ಯಕ್ಚುಲಿ ಪ್ರಸ್ತುತ ಇವಾಗ ಅದನ್ನು ನಾವು ಈ ರೀತಿ ಅಂದರೆ ಒಂದು ವಸ್ತು ಪ್ರದರ್ಶನದಲ್ಲಿ ನೋಡ್ತಾ ಇದ್ದೀವಿ ಹೊರತಾಗಿ ಬಳಕೆಯಲ್ಲಿ ಕಾಣ್ತಾ ಇರೋದು ಕಡಿಮೆ ಆಗ್ತಾ ಇದೆ. ಅದು ಇದನ್ನೆಲ್ಲ ನೋಡಿದಾಗ ನಾನು ಕೂಡ ಹವ್ಯಕನಾಗಿರೋದ್ರಿಂದ ಅದು ಹಳೆ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಮೆತ್ತಿಗೆ ಅಂದರೆ ಅಟ್ಟದಲ್ಲಿ ಇಟ್ಟಿರೋದು ಅದೆಲ್ಲ ಕೂಡ ನೆನಪು ಬರ್ತಾ ಇದೆ. ಇಲ್ಲಿರೋದು ಎಲ್ಲದೂ ಕೂಡ ಅಂದರೆ ಸದಾಕಾಲ ಅದು ನೂತನ, ತುಂಬ ಚೆನ್ನಾಗಿದೆ ಮತ್ತು ಅದರಿಂದ ತುಂಬ ಉಪಯುಕ್ತನೂ ಇದೆ. ಅದು ಯಾವಾಗಲೂ ಕೂಡ ನೆನಪಿಟ್ಟುಕೊಳ್ಳುವಂಥ ವಸ್ತು. ಇಲ್ಲಿರೋದು ಎಲ್ಲದೂ ಕೂಡ ಹಾಗೇ ಇದೆ. ಅಂದರೆ ಅದು ಈಗ ನಾವು ಅಡಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಡಿಕೆಯಲ್ಲಿ ತುಂಬ ವಿಧ ಇದೆ. ಅದು ಕಾಯಿ ಅಡಿಕೆ ಅಂತ ಇರುತ್ತೆ. ಆ ಕಾಯಿ ಅಡಿಕೆಯನ್ನು ಸಲ್ಲದು ಅದನ್ನು ನಾವು ಬೇಯಿಸಿದ್ರೆ ಅದು ಆಮೇಲೆ ಕೆಂಪಡಿಕೆ ಆಗುತ್ತೆ, ಸಹಜವಾಗಿ ಆಗುತ್ತೆ. ಕೆಲವು ಜನ ಅಂದ್ಕೋತಾರೆ ಅಂದರೆ ಈ ಅಡಿಕೆಗೆ ಬಣ್ಣ ಹಾಕಿದ್ದಾರೆ ಅಂತ. ಬಣ್ಣ ಹಾಕುವಂಥ ಸಂದರ್ಭ ಬರೋದೇ ಇಲ್ಲ. ಅದನ್ನು ನೀರಿನಲ್ಲಿ ಹಾಕಿ ಕುದಿಸಿ ಅದು ಇಬ್ಬನಿಯಲ್ಲಿಟ್ಟು ಒಣಗಿಸಿದ್ರೆ ಅದು ಸಹಜವಾಗಿ ಕೆಂಪಾಗುತ್ತೆ. ಹಾಗೆ ಆ ಅಡಿಕೆಯಲ್ಲೂ ಕೂಡ ತುಂಬ ವಿಧ ಇದೆ. ಅದರಲ್ಲಿ ಬೆಟ್ಟೆ ಅಡಿಕೆ, ಆಪೆ ಅಡಿಕೆ, ಗೋಟ್ ಅಡಿಕೆ, ಹಾಗೆ ಚಾಲಿ ಅಡಿಕೆ, ಬಣ್ಣ ಅಡಿಕೆ, ಹೀಗೆ ಬೇರೆ ಬೇರೆ ಇದೆ. ಇಲ್ಲಿ ಅದು ಎಲ್ಲ ರೀತಿಯ ಒಂದು ಅಡಿಕೆಯೂ ಕೂಡ ಇದೆ. ಇಲ್ಲಿ ಒಂದು ಅಡಿಕೆ ಗಿಡನೂ ಕೂಡ ಅಂದರೆ ಯಾವ ರೀತಿ ಬೆಳೆಬೋದು ಅನ್ನೋ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾದರಿ ಇಟ್ಟಿದ್ದಾರೆ. ಕಾಳು ಮೆಣಸು ಇಟ್ಟಿದ್ದಾರೆ. ಹೀಗೆ ಅಡಿಕೆ ಪ್ರಪಂಚ ತುಂಬ ಚೆನ್ನಾಗಿದೆ. ಇಲ್ಲೊಂದು ನೋಡಿ ಸೋಗೆಯಿಂದ ಮಾಡಿರುವಂಥ ಮನೆ, ಅದಕ್ಕೆ ಬಿದಿರಿಂದ ಮಾಡಿರುವಂಥ ತಟ್ಟಿಗಳು, ಹೀಗೆ ಪ್ರತಿಯೊಂದು ಕೂಡ ಇಲ್ಲೊಂದು ಹಂಡೆ ಇರ್ಬೋದು. ಅಂದರೆ ಇದು ಹಳೆ ಕಾಲದಲ್ಲಿರುವಂಥ ಅಡಿಕೆಯನ್ನು ಒಣಸಲಿಕ್ಕೆ ಉಪಯೋಗಿಸುವಂಥ ಕೆಲವೊಂದು ಸಲಕರಣೆಗಳು, ಇದೆಲ್ಲದೂ ಕೂಡ ತುಂಬ ಉಪಯುಕ್ತವಾದದ್ದು, ಹವ್ಯಕರಿಗೆ ತುಂಬ ಉಪಯುಕ್ತವಾದದ್ದು. ಒಂದು ಅಡಿಕೆಯನ್ನು ಮನೆಯಲ್ಲಿ ಚೆನ್ನಾಗಿ ಬೆಳೆದು ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತಂದರೆ ಇಲ್ಲಿರುವಂಥ ಎಲ್ಲ ಸಲಕರಣೆಗಳು ಕೂಡ ಉಪಯುಕ್ತ. ಅದು ತುಂಬ ಚೆನ್ನಾಗಿದೆ. ಎಲ್ಲದೂ ಕೂಡ ನಮಗೆ ಇವತ್ತು ಕಣ್ಣು ಕಟ್ಟದಾಗಿದೆ, ಎದುರುಗಡೆ ನೋಡೋದಾಗಿದೆ. ತುಂಬ ಚೆನ್ನಾಗಿ ಎಲ್ಲದನ್ನು ಕೂಡ ತುಂಬ ಚೆನ್ನಾಗಿ ಅದನ್ನು ಈ ವಸ್ತು ಸಂಗ್ರಹಾಲಯದಲ್ಲಿ ಇದನ್ನು ಜೋಡಿಸಿದ್ದಾರೆ ಅಂತ ಹೇಳ್ಬೋದು. ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸುಬ್ರಾಯ ಭಟ್ ಅಂತೇಳಿ, ಕೂಜಳ್ಳಿ, ಕುಮಟಾ ತಾಲೂಕಿನ ಕೂಜಳ್ಳಿ ಗ್ರಾಮದವನು. ನಾನು 2ನೇ ವಿಶ್ವ ಹವ್ಯಕ ಸಮ್ಮೇಳನಕ್ಕೂ ಬಂದಿದ್ದೆ. ಇದು 3ನೇ ವಿಶ್ವ ಹವ್ಯಕ ಸಮ್ಮೇಳನ. ನಮಗೆಲ್ಲ ಒಂದು ಹೆಮ್ಮೆ. ಇಲ್ಲಿ ಭಾಳ ವಸ್ತುಗಳು ನೋಡ್ಲಿಕ್ಕೆ ಸಿಗುತ್ತೆ. ಎಸ್ಪೆಷಲಿ ನಮ್ಮ ಸಂಪ್ರದಾಯದ ಒಂದು ಕಲೆ ಇರ್ಬೋದು, ನಾವು ಆವಾಗಿಂದ ಬಳಸ್ಕೊಂಡಂಥ ವಸ್ತು ಇರ್ಬೋದು. ಅದು ಈ ಅಡಿಕೆ ಮಳಿಗೆಯಲ್ಲಿ ನಾನು ಇಷ್ಟೊತ್ತು ಯಾಕೆ ನಿಂತಿದ್ದೀನಿ ಅಂದರೆ, ಈ ಅಡಿಕೆ ಒಂಥರ ಪೂಜ್ಯನೀಯ ಬೆಳೆ. ನಮಗೆ ಅಡಿಕೆ ಬರೀ ಬೆಳೆ ಅನ್ನೋದಕ್ಕಿಂತ ಅದ್ರ ಬಗ್ಗೆ ಒಂದು ಒಳ್ಳೆ ಭಾವನೆ ಇದೆ. ನಮ್ಮ ಹವ್ಯಕರಲ್ಲಿ ಒಂದು ದೈವಿಕವಾದ ಭಾವನೆ ಇದೆ. ಅಡಿಕೆನ ನಾವು ಪೂಜೆಗೆ ಬಳಸ್ತೀವಿ, ತಾಂಬೂಲಕ್ಕೆ ಬಳಸ್ತೀವಿ. ಆಮೇಲೆ ಅಡಿಕೆದು ಪ್ರತಿಯೊಂದು ಭಾಗ ಕೂಡ ಅದು ಭಾಳ ಪ್ರಯೋಜನಕಾರಿ. ಉದಾಹರಣೆಗೆ ಅಡಿಕೆ ಸೋಗೆಯಿಂದ ಹಿಡಿದು, ಆಮೇಲೆ ಅದರ ಹಾಳೆಯಿಂದ ಹಿಡಿದು, ಅಡಿಕೆ ಸಿಪ್ಪೆಯಿಂದ ಪ್ರತಿಯೊಂದು ವಸ್ತು, ಅದರಲ್ಲಿ ತ್ಯಾಜ್ಯ ಅನ್ನೋದೇ ಇಲ್ಲ ಅಡಿಕೆಯಲ್ಲಿ. ಈಗ ಅರೆಕ ಟೀ ಕೂಡ ಮಾಡ್ತಾರೆ, ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆಯೇ ಹವ್ಯಕರಿಗೆ ಭಾಳ ಒಂದು ಫೈನಾನ್ಷಿಯಲಿ ಸಪೋರ್ಟ್ ಕೊಡುವಂಥ ಬೆಳೆ. ಈಗ ಯಾವುದಿಲ್ಲ ಅಂದ್ರೂ ಪ್ರತಿಯೊಬ್ಬರು ಹವ್ಯಕ್ಕೂ 1 ಎಕರೆ ತೋಟ ಇದ್ದರೆ ಮ್ಯಾಕ್ಸಿಮಮ್ ಅಡಿಕೆ ಬೆಳೀತಾರೆ. ಅದರಲ್ಲೇ ಒಂದು ರೀತಿ ಉತ್ಪನ್ನ, ಅದು ಕಷ್ಟನ ಸುಖನ ಅವ್ರು ಅದನ್ನು ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಾವು ಅದೇ ಬ್ಯಾಕ್ಗ್ರೌಂಡಿಂದ ಬಂದಿದ್ದಕ್ಕೆ ಈ ಅಡಿಕೆ ಉತ್ಪನ್ನ ನೋಡ್ಲಿಕ್ಕೆ ನಮಗೆ ಭಾಳ ಖುಷಿ ಆಯಿತು. ಭಾಳ ಹಳೆ ನೆನಪು. ನಾವು ಅಡಿಕೆ ಎಕ್ಕಿದ್ದು, ಅಡಿಕೆ ಕೊಯ್ದಿದ್ದು, ಅಡಿಕೆ ತೋಟಕ್ಕೆ ನೀರು ಹಾಕಿದ್ದು, ಅದೆಲ್ಲ ನೆನಪಾಯ್ತು ಆ್ಯಕ್ಚುಲಿ. ಥ್ಯಾಂಕ್ ಯು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಹವ್ಯಕ ಸಮ್ಮೇಳನದಲ್ಲಿರುವ ಅಡಿಕೆ ಪ್ರಪಂಚ ಹೇಗಿತ್ತು ಅಂತ. ಅಡಿಕೆಯ ವಿಧಗಳು ಮತ್ತು ಅದರ ಉತ್ಪನ್ನಗಳ ಬಗ್ಗೆ ಈ ಮಳಿಗೆಯ ಆಯೋಜಕರು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.